ಆಗಿರೋದ್ನೆಲ್ಲ ಮನೆಯವ್ರು ಯಾರಿಗೂ ಹೇಳೋದ್ ಬೇಡ. ಬಾವ ಸಾಕ್ಷಿ ಕೇಳಿದ್ರು ತಾನೆ. ಹೇಗೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಾದ್ರೆ ನನ್ನೆಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದು ಒಳ್ಳೇದು. ಅಮ್ಮ, ನಾವ್ ಅನ್ಕೊಂಡಿರೋ ಕೆಲ್ಸ ಆಗಿರುತ್ತೆ ಅಲ್ವಾ? ನಮ್ ದಾರಿ ಗಡ್ಡ ಇದ್ದಿದ್ ಪೀಡೆ ಪರ್ಮನೆಂಟ್ ಆಗಿ ತೊಲಗಿರ್ತಾಳೆ. ಮಾಯಾ, ಕೆಲ್ಸ ಆಗೋ ಮುಂಚೆ ಖುಷಿ ಪಡ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರೋ. ಸುಮ್ನಿರಮ್ಮ ನೀನು. ಏನೋ ಲಾಸ್ಟ್ ಟೈಮ್ ಹಂಗಾಯ್ತು, ಬದುಕ್ ಬಂದ್ಲು. ಪ್ರತಿ ಸಲ ಹಂಗೆ ಆಗತ್ತಾ? ಏನೋ ಅವಳ ಲಕ್ ಚೆನ್ನಾಗಿತ್ತು, ಬದುಕ್ ಬಂದ್ಲು. ಕೃಷ್ಣ ಹೋಗಿ ಕಾಪಾಡ್ದ. ಈ ಸಲ ಆ ದೇವ್ರ್ ಬಂದ್ರು ಕಾಪಾಡಕ್ ಆಗಲ್ಲ. ಆ ವಂಶಿ ಬಗ್ಗೆ ನೀನಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಾಯಾ. ಅಮ್ಮ, ನೀನ್ ಆ ವಂಶಿಗೆ ಸುಮ್ನೆ ಬಿಲ್ಡಪ್ ಕೊಡ್ತಿದ್ಯಾ. ನೀನ್ ಫಸ್ಟ್ ನಿನ್ ಮಗಳನ್ನ ಅರ್ಥ ಮಾಡ್ಕೋ ಸಾಕು. ಸಾಕ್ ಸುಮ್ನಿರೆ. ನಿನ್ನ ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ, ಒಂದ್ ಕೆಲ್ಸನಾದ್ರೂ ನೆಟ್ಟಗ್ ಮಾಡಿದ್ಯಾ? ಅದಕ್ಕೆ ಹೇಳ್ತಾ ಇರೋದು, ಈ ಕೆಲ್ಸ ಆಗೋವರ್ಗೂ ಸ್ವಲ್ಪ ಸುಮ್ನೆ ಇರು. ಆ ದೇವ್ರು ಬಂದ್ರು ವಂಶಿನ ಕಾಪಾಡಕ್ ಆಗಲ್ಲ. ಆ ತೋಳಗಳು ಇಷ್ಟೊತ್ತಿಗೆ ಆ ಹಸುನ ಬೇಟೆ ಆಡಿರ್ತವೆ. ಈ ಸಲ ಏನಾದ್ರೂ ಎಡವಟ್ಟಾಗಿ ಆ ವಂಶಿ ಜೀವಂತವಾಗಿ ಬಂದ್ಲು ಅಂದ್ರೆ ನಾವಿಬ್ರು ಜೀವ ಕಳ್ಕೋಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೋ. ಅಮ್ಮ, ನಿನ್ ಮಗಳ ಮೇಲೆ ನಿಂಗೊಂಚೂರು ನಂಬಿಕೆ ಇಲ್ಲ. ಆ ಮೆಕ್ಯಾನಿಕ್ ಕಾಲ್ ಮಾಡ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಆ ವಂಶಿ ಈ ಮನೆಗ್ ಸೊಸೆಯಾಗಿ ಬರೋದಕ್ ಮುಂಚೆನೆ ಅವಳ ಬಾಡಿನ ಪೀಸ್ ಪೀಸ್ ಮಾಡಿ ಸ್ಮಶಾನಕ್ಕೆ ಪಾರ್ಸಲ್ ಮಾಡಿರ್ತಾರೆ. ಸರಿ, ಆ ಮೆಕ್ಯಾನಿಕ್ಗೆ ನೀನ್ ಹೇಳಿ ಎಷ್ಟೊತ್ತಾಯ್ತು? ಅವ್ನ್ ಇನ್ನೂ ಕಾಲ್ ಮಾಡಿಲ್ಲ. ಏನಾದ್ರೂ ಎಡವಟ್ಟಾಗಿದ್ರೆ ನಿನ್ನ ಮಗಳು ಅಂತ ಕೂಡ ನೋಡಲ್ಲ ಮಾಯಾ, ನಾನೇ ನಿನ್ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ಆ ಮೆಕ್ಯಾನಿಕ್ಗೆ ಕೆಲ್ಸ ಆಗಿದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ದೆ. ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲೇನೋ ಎಡವಟ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ಮಾಯಾ. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಆಗಿರಲ್ಲ. ಆ ಮೆಕ್ಯಾನಿಕ್ ಕಾಲ್ ಮಾಡಿಲ್ಲ ಅಂದ್ರೆ ಏನಾಯ್ತು? ಬಲಿ ಕೊಡೋ ಕಾರ್ಯಕ್ರಮ ಹೇಗಾಯ್ತು ಅಂತ ನಾವೇ ಕಾಲ್ ಮಾಡಿ ಕೇಳೋಣ ಇರು. ಏಯ್, ಏನು ನೋಡ್ತಾ ಇದೀಯಾ? ಹೋಗಿ ಮೆಡಿಕಲ್ ಶಾಪ್ ಹತ್ರ ಹೋಗಿ ಟಿಂಚರ್ ತರೋಗೋ. ಆಯ್ತಣ್ಣ. ಏನಣ್ಣ ಹುಡ್ಗಿ ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಹೋಗ್ಬಿಟ್ಲು? ಅಲ್ಲ ಅಣ್ಣ, ನಾವ್ ಇಷ್ಟು ವರ್ಷದಿಂದ ಫೀಲ್ಡಲ್ಲಿ ಇದೀವಿ, ಯಾರೂ ನಮ್ಗೆ ಈ ತರ ದಾರಿ ತಪ್ಸಿರ್ಲಿಲ್ಲ. ಎಂತ ಚಾಲಕಿ ಇರ್ಬೋದು ಆ ಹುಡ್ಗಿ. ಲವ್, ಕಣ್ಣಿಗೆ ಮಣ್ಣೆರ್ಚರ್ ನೋಡಿದೀನಿ. ಅವಳೇನೋ ಕಣ್ಣಿಗೆ ಸ್ಪ್ರೇ ಮಾಡ್ಬಿಟ್ಲು ಕಣ, ಈಗ್ಲೂ ಉರಿತಾ ಇದೆ. ನಾವು ಅವಳು ನಟಿಸ್ಕೊಂಡೋದ್ವಿ, ಈಗ ಆ ಪೊಲೀಸ್ನವರು ನಮ್ಮನ್ನ ನಟಿಸ್ಕೊಂಬರೋ ತರ ಆಗಿದೆ. ಹೊರಗಿದ್ರೆ ಬೈಕ್ ಪಂಚರ್ ಹಾಕೊಂಡು ಜೀವನ ಮಾಡ್ಬೋದು, ಅವ್ರ ಕೈಲಿ ಸಿಗಾಕೊಂಡ್ರೆ ಅಷ್ಟೇ, ಜೈಲಲ್ಲಿ ಮುದ್ದೆ ಮುರಿಯೋದೇ ನಮ್ ಕೆಲ್ಸ. ಎಲ್ಲ ಇವಳಿಂದೇನೆ ಆಗಿದ್ದು. ಯಾಕಾದ್ರೂ ಈ ಡೀಲ್ ಒಪ್ಕೊಂಡ? ಹಲೋ ಹಲೋ, ನಿನಗ್ ಕಾಲ್ ಮಾಡು ಅಂತ ಹೇಳಿದ್ದೆ ತಾನೆ. ಬಲಿ ಕೊಡೋ ಕಾರ್ಯಕ್ರಮ ಏನಾಯ್ತು? ಬಲಿ ಅಂತೆ ಬಲಿ. ನಾವು ಬಲಿ ಆಗೋದು ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಇನ್ಯಾವತ್ತು ನೀವು ನನಗೆ ಫೋನ್ ಮಾಡಬೇಡಿ ಅಷ್ಟೇ. ನನಗೂ ನಿಮಗೂ ಅದಕ್ಕೂ ಇನ್ಯಾವುದೇ ಸಂಬಂಧ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ನೀವು. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ತೀಯಾ? ಏನ್ ನಿಮ್ಗೆ ಹೇಳೋದು? ನಾವು ಬದುಕ್ ಬಂದಿರೋದೇ ಹೆಚ್ಚು. ನಿಮ್ಮಿಂದಾಗಿ ಆ ಪೊಲೀಸ್ನವ್ರು ಕೂಡ ನಮ್ಮಿಂದ ಬಿದ್ದಿದ್ದಾರೆ. ಇನ್ನೊಂದ್ 2 ತಿಂಗಳು ಎಲ್ಲಾದ್ರೂ ಊರ್ ಬಿಟ್ಟು ಆಚೆ ಹೋಗ್ಬಿಡ್ತೀನಿ ಅಷ್ಟೇ ನಾನು. ಯಾಕೆ, ಏನಾಯ್ತು? ಆ ವಂಶಿಯಲ್ಲಿ ಅವಳನ್ನ ಸಾಯಿಸಿದ್ರ ಇಲ್ವಾ? ಅವಳನ್ನ ಕೊಲೆ ಮಾಡೋದಾಗಿರ್ಲಿ, ನಾವು ಬದುಕ್ ಬಂದಿರೋದೇ ಹೆಚ್ಚು. ಅವಳು ಹೆಣ್ಣಲ್ಲ ರೀ, ಎಮ್ಮರಿ ಅವಳು. ಅವಳನ್ನ ಸಾಯಿಸೋದಾಗಿರ್ಲಿ, ಅವಳನ್ನ ಟಚ್ ಮಾಡಕ್ಕೂ ಆಗಲ್ಲ. ಅದ್ ಏನಂತ ನಿಮ್ ಜೊತೆ ಡೀಲ್ ಮಾಡಿದ್ನೋ, ಕೊಟ್ಟಿರೋ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ನೀವೇನೋ ಕಾಲ್ ಮಾಡಿ ಆ ತರ ಮಾಡಿ ಈ ತರ ಮಾಡಿ ಅಂತೀರಾ. ನನ್ನ ಜೀವನದಲ್ಲಿ ಈ ತರ ಹುಡುಗಿನ ನಾನು ನೋಡೇ ಇಲ್ಲ. ನಮ್ಮ ಹುಡುಗರು ಕೂಡ ಈಗ ಭಯ ಪಡ್ಕೊಂಡ್ ಕೂತಿದಾರೆ ಇಲ್ಲಿ. ನೀವ್ಗಳು ಅಟ್ಯಾಕ್ ಮಾಡಿದಾಗ ನಿಮ್ ಮುಖ ಏನಾದ್ರೂ ಅವಳು ನೋಡಿದ್ಲಾ? ನೀನೇ ಅಂತ ಏನಾದ್ರೂ ಗೊತ್ತಾಯ್ತಾ? ನಾನು ಮುಸ್ಕಾಕೊಂಡಿದ್ದೆ, ಅವಳೇನು ನನ್ ಮುಖ ನೋಡಿಲ್ಲ. ಅದ್ ಸರಿ, ಇವಾಗ ವಂಶಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ಒಂದ್ಸಲಿ ಮುಟ್ಟಕ್ ಹೋಗಿ ಕರೆಂಟ್ ಹೊಡೆದ್ ಕಾಗೆ ತರ ಆಗಿದೀವಿ ನಾವೆಲ್ಲ. ಮೇಡಮ್, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅವ್ರ ತಂಟೆಗೆ ಹೋಗದೆ ಇದ್ರೇನೆ ಒಳ್ಳೇದು. ನೋಡ್ರೋ, ಪೊಲೀಸ್ನವರು ಆಲ್ರೆಡಿ ನಮ್ಮನ್ನ ಹುಡುಕಕ್ ಟ್ರೈ ಮಾಡ್ತಾ ಇರ್ತಾರೆ. ಇನ್ 2 ತಿಂಗಳು ನಾವು ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಅಂದ್ರೆ ನಾವ್ ಇವಾಗ್ಲೇ ಊರ್ ಬಿಟ್ಬಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ಇನ್ನೇನ್ ನೋಡ್ತಾ ಇದೀರಾ? ಹೊರಡಿ ಇಲ್ಲಿಂದ.
ಏನಮ್ಮ ಹೀಗಾಗೋಯ್ತು? ತೆಗೆದು ಬಾರಿಸ್ತೀನೀಗ. ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ನನ್ ಕುತ್ತಿಗೆ ತಂದಿಡು. ಎಷ್ಟು ಸಲ ಹೇಳಿದೀನಿ ನಿನ್ಗೆ, ಈ ತರ ಏನಾದ್ರೂ ಕಿತ್ತೋಗಿರೋ ಪ್ಲಾನ್ ಮಾಡು, ಎಲ್ಲ ಹಾಳು ಮಾಡ್ಬಿಟ್ಟು ಏನಮ್ಮ ಹೀಗಾಗೋಯ್ತು ಅನ್ನು. ಈಗೇನಮ್ಮ ಮಾಡೋದು? ಅಮ್ಮ, ಆ ವಂಶಿಗೇನೋ ಗೊತ್ತಾಗಿರಲ್ಲ ತಾನೆ? ನನಗ್ ಹೇಗೆ ಗೊತ್ತು? ನಿನಗೆ ಎಷ್ಟು ಗೊತ್ತಿದ್ಯೋ ಅದಕ್ಕಿಂತ ಕಡಿಮೆನೆ ನನಗ್ ಗೊತ್ತಿರೋದು. ನನ್ನನ್ ಕೇಳಿದ್ರೆ ಅವಳಿಗೇನು ಗೊತ್ತಾಗ್ಲಿಲ್ವಲ್ಲ ಏನಮ್ಮ ಮಾಡೋದು ಅಂದ್ರೆ? ನನಗೆ ದಿವ್ಯ ದೃಷ್ಟಿ ಇದ್ಯಾ ಇಲ್ಲಿ ಕುತ್ಕೊಂಡೆ ಅಲ್ಲೇನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕೆ? ಈ ವಂಶಿ ಬರ್ತಾ ಬರ್ತಾ ನಮ್ ದಾರಿಗೆ ಅಡ್ಡ ಆಗ್ತಿದ್ದಾಳಮ್ಮ. ಹೇಗಾದ್ರೂ ಮಾಡಿ ಈ ಮುಳ್ಳ ಕಿತ್ತಾಕ್ಬೇಕು. ಅದೊಂದು ಹುಲ್ ಕಡ್ಡಿಯಾಗಿದ್ರೆ ಕಿತ್ತು ಬಿಸಾಕ್ಬೋದಾಗಿತ್ತು. ಆದ್ರೆ ಈ ವಂಶಿ ನಾವ್ ಅಂದ್ಕೊಂಡ್ ಹಾಗಲ್ಲ. ಹೌದಮ್ಮ, ನಾವ್ ಏನೇ ಐಡಿಯಾ ಮಾಡಿದ್ರು ವರ್ಕೌಟೇ ಆಗ್ತಿಲ್ಲ. ಆ ವಂಶಿ ಕಾರ್ ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಂಡ್ಲು. ಈಗ ಅಷ್ಟು ಜನ ಗಂಡಸರು ಫೈಟ್ ಮಾಡಿದ್ರೆ ಅವರೇ ಹೆದರಿ ಓಡೋ ತರ ಮಾಡಿದಾಳೆ. ಅವಳು ಸಾಮಾನ್ಯದೊಳಲ್ಲ. ಅವಳು ಬಂದಿರೋದೇ ನಮ್ಮನ್ನ ಈ ಮನೆಯಿಂದ ಓಡ್ಸೋದಿಕ್ಕೆ ಮಾಯಾ. ಅಮ್ಮ, ಇಷ್ಟೊತ್ತು ಆ ಮೆಕ್ಯಾನಿಕ್ ಹೇಳಿದ ಹರಿಕತೆನೆ ಕೇಳಕ್ಕಾಗ್ಲಿಲ್ಲ. ಇವಾಗ ನೀನು ಶುರು ಹಚ್ಕೋಬೇಡ ಆ ವಂಶಿ ಬಗ್ಗೆ. ಸರಿ, ಆ ವಿಷಯ ಬಿಡು. ನಾವು ಇಲ್ಲೇ ಮಾತಾಡ್ತಾ ಇದ್ರೆ ಆ ವಸುಮತಿ ವಿಶಾಲಾಕ್ಷಿ ಅನುಮಾನ ಪಡ್ತಾರೆ. ಪೊಲೀಸ್ಗಿಂತ ಮುಂಚೆ ಇವರೇ ನಮ್ಮನ್ನ ಹಿಡಿದು ಕೊಟ್ಬಿಡ್ತಾರೆ. ಬಾ ಕೆಳಗಡೆ ಹೋಗೋಣ. ಇವರಿಬ್ರು ಯಾಕೆ ತಪ್ಪು ಮಾಡಿ ಟೀಚರ್ ಕೈಯಲ್ಲಿ ಸಿಕ್ಕಾಕೊಂಡಿರೋ ಸ್ಟೂಡೆಂಟ್ ತರ ಆಡ್ತಿದ್ದಾರೆ? ಒಂದ್ ವೇಳೆ ಇದನ್ನೆಲ್ಲ ಇವರೇ ಮಾಡಿರ್ಬೋದಾ? ಇದೇನಿದು, ಇಬ್ರು ತಲೆ ಮೇಲೆ ಗುಡ್ಡ ಬಿದ್ದಿರೋರ್ ತರ ನಿಂತಿದ್ದೀರಾ? ಏನಾಯ್ತು ಅಂತ ನಾನ್ ತಿಳ್ಕೊಬೋದಾ? ಅಯ್ಯೋ ವಂಶಿ, ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಅಲ್ಲ, ಏನಾಯ್ತು ಅಂತ ಹೀಗೆ ಕೇಳ್ತಿದ್ಯಾ? ಸದ್ಯಕ್ಕಂತೂ ಏನೂ ಆಗಿಲ್ಲ. ಯಾಕೆ, ಏನಾದ್ರೂ ಆಗ್ಬೇಕಿತ್ತಾ? ಅಥವಾ ಅನ್ಕೊಂಡಿದ್ದೇನೂ ಆಗ್ಲಿಲ್ವಾ? ಅಯ್ಯೋ, ಯಾಕಮ್ಮ ಹಾಗೆಲ್ಲ ಹೇಳ್ತಿದ್ಯಾ? ನೀನು ಸಡನ್ ಆಗಿ ಬಂದ್ಯಲ್ಲ, ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಆದ್ರೂ ನಾನ್ ಬರೋದಕ್ ಮುಂಚೆನೂ ಬೇರೇನೋ ಟೆನ್ಷನ್ ಅಲ್ಲಿ ಇದ್ದಂಗಿತ್ತಲ್ಲ. ಅಯ್ಯೋ, ಆ ಥರ ಏನೂ ಇಲ್ಲ ವಂಶಿ. ಮನೆ ಕೆಲ್ಸದ್ದೇ ಏನೋ ಟೆನ್ಷನ್ನು. ಹೇಳೆ.